ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಉಮರಾಣಿ ಗ್ರಾಮದ ಬಳಿ ಇರುವ ರಾಮಲಿಂಗೇಶ್ವರ ದೇಗುಲ ಹಾಗೂ ಬಾವಿ ಪೌರಾಣಿಕ ನಂಬಿಕೆಯಿಂದ ಸುತ್ತಮುತ್ತಲಿನ ಭಕ್ತರು ಮತ್ತು ತಾಲೂಕಿನ ಜನರಿಂದ ಧಾರ್ಮಿಕ ಸ್ಥಳವಾಗಿ ಮಹತ್ವ ಪಡೆದುಕೊಂಡಿದೆ. ಶ್ರೀರಾಮಚಂದ್ರ ವನವಾಸದಲ್ಲಿದ್ದಾಗ ಇಲ್ಲಿಗೆ ಬಂದಿದ್ದ. ಆ ವೇಳೆ ಲಿಂಗ ಸ್ಥಾಪನೆ ಮಾಡಿದ್ದ ಎಂಬುದು ಇಲ್ಲಿನ ಭಕ್ತರ ನಂಬಿಕೆ. ದೇಗುಲದಿಂದ ಸ್ವಲ್ಪ ದೂರದ ಗುಡ್ಡದಲ್ಲಿ ಸುಮಾರು 20 ಅಡಿ ಆಳದ ಬಾವಿಯೊಂದು ಬರಗಾಲದಲ್ಲೂ ಬತ್ತಿ ಹೋಗದೆ ವರ್ಷದ 365 ದಿನವೂ ಹರಿಯುತ್ತಿದ್ದು ಪೌರಾಣಿಕ ಐತಿಹ್ಯಕ್ಕೆ ಪುಷ್ಟಿ ನೀಡಿದೆ. ಬರಗಾಲದ ವೇಳೆ ಸುತ್ತಮುತ್ತಲಿನ ಕೆರೆ, ಬಾವಿಗಳು ಬತ್ತಿ ಹೋದರೆ ಈ ಬಾವಿಯ ನೀರು ಜನರಿಗೆ ಆಸರೆಯಾಗಿರುತ್ತದೆ. ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ಇದೇ ನೀರಿನಿಂದ ದಾಹ ತಣಿಸಲಾಗುತ್ತದೆ. ದೂರದರ್ಶನದೊಂದಿಗೆ ನಿವೃತ್ತ ಪ್ರಾಧ್ಯಾಪಕ ಎಸ್ವೈ ಹಂಜಿ, ದೇಗುಲ ಮತ್ತು ಬಾವಿಯಲ್ಲಿ ಸದಾಕಾಲ ಹರಿಯುವ ನೀರು ಜನರ ಧಾರ್ಮಿಕ ನಂಬಿಕೆಯನ್ನು ಹೆಚ್ಚಿಸಿದೆ. ಅಲ್ಲದೆ ಬರ ಮತ್ತು ನೆರೆಯ ಸಂದರ್ಭದಲ್ಲಿ ನೀರು ಆಸರೆಯಾಗಿದೆ ಎಂದು ತಿಳಿಸಿದರು. ನೀರಿನ ಕೊರತೆ ಅನ್ನತಕ್ಕಂಥದ್ದು ಇರ್ತಾ ಇದೆ. ಆ ನೀರಿನ ಕೊರತೆಯನ್ನು ಹೋಗಲಾಡಿಸಲಿಕ್ಕೆ ಈ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅಲ್ಲಿಂದ ನೀರನ್ನು ಎತ್ತಿಕೊಂಡು ಹೋಗಿ ತಮ್ಮ ಪ್ರಾಣಿಗಳಿಗೆ ಮತ್ತು ಮನೆಗಳಿಗೆ ನೀರನ್ನು ಉಪಯೋಗ ಮಾಡಲಿಕ್ಕೆ ಅವರು ಶ್ರಮವನ್ನು ವಹಿಸ್ತಾ ಇದ್ದಾರೆ. ಸ್ಥಳೀಯರಾದ ಗಜಾನನ ದಾನನ್ನವರ, ಜಿಲ್ಲೆಯೇ ಅಲ್ಲದೆ ಮಹಾರಾಷ್ಟ್ರದಿಂದಲೂ ಭಕ್ತರು ಆಗಮಿಸುತ್ತಾರೆ ಎಂದು ತಿಳಿಸಿದರು. ಇಲ್ಲಿ ಅಂದು ಎಂಥ ದುಷ್ಕಾಲ ಬಿದ್ರೂ ಆ ಬಾವಿ ಬತ್ತಿದ್ದು ಗೊತ್ತಿಲ್ಲರಿ. ಇಲ್ಲಿ ಆಮೇಲೆ ಇಲ್ಲಿ ಎಂಥ ದುಷ್ಕಾಲ ಬಿದ್ದರೂ ಊರಾಯಿನ ಮಂದಿಯೆಲ್ಲ ಇಲ್ಲಿ ಬಂದು ನೀರು ಒಯ್ತಾರೆ ರೀ. ಇಷ್ಟು ಇತರ ಇತಿಹಾಸ ಐತ್ರಿ, ಭಾಳ ಪೂರ್ವದಿಂದ.